ದೇವನಹಳ್ಳಿ ಕೋಟೆಗೆ ಹೋಗೋಣ. ನೋಡಿ ಹೆಂಗಿದೆ ಕೋಟೆ, ತುಂಬ ಹಳೆ ಕೋಟೆ, 500 ವರ್ಷ ಹಳೆ ಕೋಟೆ ಇದು. ವರ್ಷ ಹಳೇದು, 500 ವರ್ಷ ಹಳೇದು. ಇದು ಎಲ್ಲ ಬಿದ್ದೋಗ್ಬಿಟ್ಟಿದೆ. ಯಾವುದೋ ಕೋಟೆ ಪಕ್ಕದಲ್ಲಿ ಮನೆ ಇದೆ, ಇದು ಎಲ್ಲ ಬಿದ್ದೋಗಿದೆ. ಇದು ಎಂಟ್ರನ್ಸ್ ಅನ್ಸುತ್ತೆ. ಇದೆಲ್ಲ ಮೆಟ್ಲು ಎಲ್ಲ ಬಿದ್ದೋಗ್ಬಿಟ್ಟಿದೆ. ಮೇಂಟೆನೆನ್ಸ್ ಇಲ್ಲ, ಕೋಟೆ ಮೇಂಟೆನೆನ್ಸ್ ಇಲ್ಲ. ಇದೇ ಎಂಟ್ರನ್ಸ್ ಅನ್ಸುತ್ತೆ, ಇದೇ ಎಂಟ್ರನ್ಸ್ ಕೋಟೆ. ಕೋಟೆ ಎಂಟ್ರನ್ಸ್ ಈ ಕಡೆ ನೋಡ್ಕೊಬಿಡಿ. ಈ ಕಡೆ ಎಲ್ಲ ಸ್ವಲ್ಪ ಜಾಗ ಖಾಲಿ ಇದೆ, ಗ್ರೌಂಡ್ ಥರ ಇದೆ. ಚಿಕ್ಕದು ಇದಂಗಿದೆ ಕೋಟೆ ನೋಡಿ. ಏನೋ ಇಲ್ಲಿ ರೂಮ್ ಥರ ಇದೆ ನೋಡಿ. ಇದು ಒಳಗಡೆ ಮೋಸ್ಟ್ಲಿ ಚಳಿ ಆದರೆ ಕುತ್ಕೊಳ್ಳೋ ಥರ ಇದೆ. ಚಳಿ ಆದರೆ ನೋಡಿ, ಇದು ಅಲ್ಲಲ್ಲಿ ಗ್ಯಾಪ್, ಇದು ನೋಡೋದಕ್ಕೆ ಹೊರಗಡೆಯಿಂದ ನೋಡೋದಕ್ಕೆ ಗ್ಯಾಪ್. ಇದು ಹೊರಗಡೆಯಿಂದ ನೋಡೋದಕ್ಕೆ ಗ್ಯಾಪ್ ಇದೆ. ಹೊರಗಡೆ ನೋಡೋದಕ್ಕೆ ಗ್ಯಾಪ್. ಇದೊಂದು ದೇವಸ್ಥಾನ ಕಾಣಿಸುತ್ತೆ ನೀವು ಬಂದರೆ. ನೋಡಿ, ಇದೆಲ್ಲ ಜಾಗ ಮೋಸ್ಟ್ಲಿ ಕೋಟೆಗೆ ಸೇರಿದೆ ಅನ್ಕೊತೀನಿ. ಒಂದಿಷ್ಟಿದೆ ಈ ಥರ ಇದೆ. ನೋಡಿ ಇದೆ. ಮತ್ತೆ ಬನ್ನಿ, ಇದೇನಿದೆ ನೋಡೋಣ. ಇದು ತುಂಬ ಹೈಟ್ ಇದೆ. ಇದು ಒಳಗಡೆ ಹೋಗೋದು ಸ್ವಲ್ಪ ಕಷ್ಟ. ಬನ್ನಿ, ಆದರೂ ಪರವಾಗಿಲ್ಲ, ಟ್ರೈ ಮಾಡೋಣ. ಆ ಕಡೆ ತೋರಿಸಿದ್ದೀನಿ. ಇದು ಒಂದು ಸ್ವಲ್ಪ ಬಿಗಿಯಾಗಿ ಹತ್ತಬೇಕು. ಕಲ್ಲುಗಳಿದೆ ಅಂದರೆ ಏನೋ ಗಾದೆ ಹೇಳ್ತಾರೆ, ಕೋಟಿ ಕೊಟ್ರು ಕೋಟೆ ಕಲ್ಗಿರೋ ಬೆಲೆ ಇಲ್ಲ ಅಂತಾರೆ. ನೋಡಿ, ಇದು ಎಂಟ್ರನ್ಸ್ ಅನ್ಸುತ್ತೆ. ಇದು ಎಲ್ಲ ದೊಡ್ಡ ದೊಡ್ಡ ಕಲ್ಲುಗಳೇ ಇವು. ಹೆಂಗೆ ಎತ್ಕೊಬಂದ್ರೆ ಗೊತ್ತಿಲ್ಲ ಒಬ್ಬೊಬ್ಬರೇ. ಇದೆಲ್ಲ ಚಳಿಗೆ ಒಳಗಡೆ ಕುತ್ಕೊಳ್ಳೋ ಥರ ಇರುತ್ತೆ ಇದು ಮೋಸ್ಟ್ಲಿ. ಎಲ್ಲ ಕೋಟೆ, ಇದು ಮೇಂಟೆನೆನ್ಸ್ ಇಲ್ಲ. ಎಲ್ಲ ಡ್ರಿಂಕ್ಸು ಮಾಡಿ ಎಲ್ಲ ಇಲ್ಲಿಲ್ಲೇ ಬಿಸಾಕಿದ್ದಾರೆ ನೋಡಿ. ಈ ಥರ ಇದೆ ನೋಡಿ. ಇಲ್ಲಿ ಇಷ್ಟ ಇದೆ ಎಂಟ್ರನ್ಸ್ ಅನಿಸುತ್ತೆ. ಬನ್ನಿ ಮುಂದೆ ನೋಡ. ನೋಡಿ, ಇದು ಎಂಟ್ರನ್ಸು. ಇದೊಂದು ಎಂಟ್ರನ್ಸ್ ಅನಿಸುತ್ತೆ ನೋಡಿ. ಇಳಿಯೋಕೆ ಈ ಸೈಡ್ ಜಾಗ ಇದೆ. ಸೈಡ್ ಜಾಗ ಇದೆ. ಈ ಕಡೆ ಎಲ್ಲ ನೋಡಿದ್ದೀರಾ? ಇನ್ನೊಂದು ಸರಿ ನೋಡ್ಕೊಂಬಿಡಿ. ಅಂದರೆ ತುಂಬ ಚೆನ್ನಾಗಿದೆ. ಅಂದರೆ ಸ್ವಲ್ಪ ಕ್ಲೀನ್ ಮೇಂಟೈನ್ ಮಾಡಬೇಕು ನೋಡಿ. ಇದೆಲ್ಲ ಮೋಸ್ಟ್ಲಿ ಇದು ಮಲ್ಕೊಳಕ್ಕಿರ್ಬೋದು ಜಾಗ, ಅವಾಗ ಮಾಡಿರೋದು. ನೋಡಿ, ಇದೊಂದು ಚಿಕ್ಕದೊಂದು ದಾರಿ. ನೋಡಿ, ಚಿಕ್ಕದು ದಾರಿ.
ಇದು ಕೋಟೆ ಮೇಲಿರೋದು ದಾರಿ ನೋಡಿ. ಈ ಕಡೆ ನೋಡ್ಕೊಳ್ಳಿ, ಕೋಟೆ ಮೇಲಿರೋ ದಾರಿ ಇದು. ಕೋಟೆ ಮೇಲಿರೋ ದಾರಿ ಚೆನ್ನಾಗಿರುತ್ತೆ, ಚೆನ್ನಾಗಿ ಇಟ್ಕೊಂಡು ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕೋಟೆ. ನೋಡಿ, ಇದೊಂಥರ ಸರ್ಕಲ್ ಥರ ಇದೆ. ಇದು ಕಾಯೋದು ಜನ. ಆ ಕಾಲದಲ್ಲಿ ಈ ಗುಹೆ ಒಳಗಡೆ ಕುತ್ಕೊಂಡು ಕಾಯೋರು, ಯಾರು ಬರ್ತಾರೆ ಯಾರು ಹೋಯ್ತಾರೆ, ಹೊರಗಡೆಯಿಂದ ಯಾರು ಬರ್ತಾ ಇದ್ದಾರೋ ಏನು ಇಂತು ಅಂತ ಒಳಗಡೆ ಕುತ್ಕೊಂಡು ನೋಡೋದು. ಇದೆಲ್ಲ ರೂಮ್ಗಳು, ಅವಾಗಿನ ರೂಮ್ಗಳಿವೆ. ರೂಮ್ಗಳು ಇಲ್ಲಿ ಒಂದು ಮೀನಿನ ಚಿತ್ರ ಇದೆ. ಇದು ಏನೋ ಇರ್ಬೋದು, ಇದು ಸುಮ್ಮನೆ ಬಿಟ್ಟಿರಲ್ಲ, ಏನಾದ್ರು ಒಂದು ಕಾರಣ ಇರುತ್ತೆ ಅದು ಮಾಡಿದ್ದಾರೆ ಅಂದರೆ. ಮೀನಿನ ಚಿತ್ರ ಬಿಟ್ಟಿದ್ದಾರೆ ಕಲ್ ಮೇಲೆ. ನೋಡಿ, ಇದೆಲ್ಲ ನೋಡೋದು ಹೊರಗಡೆ ನೋಡೋದಕ್ಕೆ ನೋಡಿ. ಇದೆಲ್ಲ ಹೊರಗಡೆಯಿಂದ ನೋಡೋದು, ಈ ಥರ ಎಲ್ಲ ಹೊರಗಡೆ. ಇದೆಲ್ಲ ಕೋಟೆಗೆ ಸೇರಿದ ಜಾಗನೇ ನೋಡಿ. ಇದು ಈ ಸೈಡಿಂದ ಹಿಂಗೆ ಕಾಣುತ್ತೆ. ಈಗ ಮನೆಗಳಾಗ್ಬಿಟ್ಟಿದೆ. ಏನೋ ಒಂಥರ ಫೀಲಿಂಗ್ಸ್ ಇದು ಅಂದರೆ ಒಳಗಡೆ ಎಷ್ಟಿದೆ.